ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನುನ ನಾನು ಈ ಸ್ಥಿತಿಲಿ ಬಿಟ್ಟು ಬರೋದಿಲ್ಲ. ಅದು ಅಲ್ಲದೆ ನನ್ನ ಕಂಪನಿ ಈಗ ವರ್ಧನ್ ಕಂಪನಿ ಜೊತೆ ಮರ್ಜ್ ಆಗಿದೆ. ಸೊ ನನ್ನ ಕಂಪನಿ ಕಂಪ್ಲೀಟ್ ಆಗಿ ವರ್ಧನ್ ಕಂಪನಿ ಅಂಡರಲ್ಲಿದೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ನಾನು US-ಗೆ ಬರೋಕ್ಕಾಗೋದಿಲ್ಲ. ಮಾ, ನೀನು ಇವ್ರ ಜೊತೆಗೆ ಇರ್ತೀಯೋ ನನ್ನ ಜೊತೆಗೆ ಬರ್ತೀಯೋ ಅನ್ನೋದನ್ನ ಬೇಗ ಡಿಸೈಡ್ ಮಾಡು. 5 ಮಿನಿಟ್ಸ್ ನಾನು ಹೊರಗಡೆ ಕಾಯ್ತಾ ಇರ್ತೇನೆ. ಎಲ್ರಿಗೂ ಬಾಯ್ ಆ್ಯಂಡ್ ಥ್ಯಾಂಕ್ಸ್. ಹರ್ಷ, ಗುಡ್ ಬೈ ಫಾರ್ ಎವರ್. Bhavna, not goodbye forever. Goodbye only for now. Take care. ಆರಾಧನಾ, ಅವಳೊಬ್ಳೇ ಇರಲ್ಲ ಅಂತ ನಿನಗೆ ಗೊತ್ತಲ್ವಾ? ನೀನು ಅವಳ ಜೊತೆ ಹೋಗ್ತಿದ್ಯಾ ಅಷ್ಟೇ ತಾನೆ? ನಾನು ಒಬ್ಳೇ ಇಲ್ಲಿಗೆಲ್ಲ ಹ್ಯಾಂಡಲ್ ಮಾಡ್ತೆ. ಹೊರಡು. ಅದ್ಗೆ ನಾನು ಹೋಗಿ ಬರ್ತೀನಿ. ಮಗಳನ್ನ ನೆಪ ಇಟ್ಕೊಂಡು ಹೇಗೆ ಹೋಗ್ತಿದ್ದಾಳೆ ನೋಡು. ಇಲ್ಲಿ ಆಗಿರೋ ಅನಾಹುತಕ್ಕೆಲ್ಲ ಈ ಸಂಜೀವಿನಿ ಪಾಲ್ ಖಂಡಿತ ಇದೆ. ಅದು ನಮ್ಮೆಲ್ಲರಿಗೂ ಗೊತ್ತಾಗಬಾರ್ದು ಅಂತ ಈಗಲೇ ಬಚಾವಾಗಕ್ಕೆ ಹೋಗ್ತಿದ್ದಾಳೆ. ಆದರೆ ನಾನು ಬಿಡಬೇಕಲ್ಲ. ನಿನಗೆ ಯಾವಾಗಲೂ ಅವಳ ಬಗ್ಗೆನೇ ಪ್ರೀತಿ ಅಲ್ವಾ? ನೀನು ಅವಳ ಜೊತೆನೇ ಹೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಕೊನೆಗೂ ನಿನಗೆ ನಾನು ಬೇಡ ಅಂತ ಇನ್ನೊಂದ್ಸಲ ಪ್ರೂವ್ ಮಾಡಿದೆ ಅಷ್ಟೆ. ಬಾಯ್ ಅಮ್ಮ, ಬಾಯ್. ಅನು, ಆರ್ಯ ಸರ್ ಬರಲ್ಲ ಅಂತ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಸರ್ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ. ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ಜೊತೆಗೆ ನಾವ್ ಎಲ್ಲರೂ ನಿನ್ ಜೊತೆನೇ ಇದ್ದೀವಿ ಅನ್ನೋದನ್ನ ಮರಿಬೇಡ. ಆರ್ಯ ಸರ್ ನೀನ್ ಹೇಳ್ದಂಗೆ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿರ್ಬೋದು. ಐ ಅಗ್ರಿ. ಬಟ್ ಸರ್ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ಅಮ್ಮ, ನಾನು ನೀವು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಲೆಟ್ ಮಿ ಟ್ರೈ ಟು ಕಾಂಟ್ಯಾಕ್ಟ್ ಆರ್ಯ ಸರ್. ಆದಷ್ಟು ಬೇಗ ಆ ಕೆಲಸ ಮಾಡು ಮೀರಾ. ವಿಷಯ ತಿಳ್ಕೊಂಡು ನನಗೆ ತಿಳಿಸು. ಯಾಮ. ಅನು, ನಾನಿನ್ನು ಹೊರಡ್ತೀನಿ. ಇಲ್ಲಿ ನಿನಗೋಸ್ಕರ ಇವರೆಲ್ಲರೂ ಇದ್ದಾರೆ. ನನಗೆ ಇನ್ನೊಂದ್ಸಲಿ ರಿಮೈಂಡ್ ಮಾಡ್ತಾ ಇದ್ದೀನಿ, ಆರ್ಯ ಸರ್ಗೆ ನಿನ್ನ ಬಿಟ್ಟಿರೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವ್ರು ಬಂದೇ ಬರ್ತಾನೆ. ಡೋಂಟ್ ವರಿ. ನಿನ್ನ ಮಾತಿಂದ ನನಗೆ ಸ್ವಲ್ಪ ಧೈರ್ಯ ಬರ್ತದೆ ಮೀರಾ. ಆದರೆ ಆಫೀಸ್ಗೆ ನಾನು ಸ್ವಲ್ಪ ದಿನಗಳ ಕಾಲ ಬರೋದಕ್ಕಾಗಲ್ಲ. ಪ್ಲೀಸ್ ಎಲ್ಲನೂ ನೀನೇ ಹ್ಯಾಂಡ್ಲ್ ಮಾಡು. ಅನು, ಇದನ್ನೆಲ್ಲ ನೀನು ನನಗೆ ಹೇಳ್ಬೇಕಾ? ಐಲ್ ಡೂ ಇಟ್. ನೀನು ಆರಾಮಾಗಿ ರೆಸ್ಟ್ ತಗೋ. ಅಮ್ಮ, ಬಾಯ್. ಸುಬ್ಬ ಅವರೇ, ಪುಷ್ಪ, ನಾನೇನು ಹೊರಡ್ತೀನಿ. ಟೇಕ್ ಕೇರ್. ಪುಷ್ಪ, ನಡೀರಿ, ನಾವು ಎಲ್ಲ ಹೊರಗಡೆ ಇರೋಣ. ಅನು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸರಿಮಾ. ಅನು, ಮಲ್ಕೊಂಡು ರೆಸ್ಟ್ ಮಾಡು. ಏನೇನೇ ಯೋಚನೆ ಮಾಡಬೇಡ. ಅನು, ಏನು ಆರ್ಯ, ಮನೇನ ಹೀಗೆ ನೋಡ್ತಾ ನಿಂತಿದೆಯಾ? ನೀನು ಮನಸ್ಸು ಮಾಡಿದರೆ
ಇದನ್ನೇ ಮೈಸೂರು ಅರಮನೆ ಥರ ಕಟ್ಬಿಡ್ಬೋದಿತ್ತು. ನಿಜ, ಎಲ್ಲರೂ ಕನಸು ಕಾಣ್ತಾರೆ, ಆದರೆ ಕೆಲವರು ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳದೆ ಮಾಡ್ತಿರೋ ಕೆಲಸದಲ್ಲೇ ಕೆಟ್ಟ ಸಂತೋಷ ಪಟ್ಕೊಂಡು ನನ್ನ ಹಣೆ ಬರನೇ ಸರಿಯಿಲ್ಲ ಅಂತ ಹೇಳ್ತಾ ದೇವ್ರನ್ನ ಬೈಕೊಂಡು ತಾವು ಕಂಡು ಕನಸನ್ನು ಮರ್ತು ಬಿಡ್ತಾರೆ. ಆದರೆ ನೀನು ಹಾಗಲ್ಲ. ನೀನು ಕಂಡು ಕನಸನ್ನು ನಿಜ ಮಾಡ್ಕೊಳ್ಳೋದಕ್ಕೆ ತುಂಬ ಶ್ರಮ ಪಟ್ಟಿದ್ಯಾ. ಝೋಪಡಿಯಿಂದ ಇಂಥ ಮನೆಗೆ ಬಂದಿದ್ಯಾ. ಸೂಪರ್ ನೀನು. ನಾನಲ್ಲ, ನೀನಿಲ್ಲಿರೋದು. ಈ ನೋಡ್ತಿರೋದು ಯಾವುದು ನಂದಲ್ಲ. ಈ ಮನೆ, ಇಲ್ಲಿರೋ ಪೈ ಟು ಪೈಗೆ ನೀನೇ ಕಣೋ ವಾಸ್ತಾರ. ನಂದ ಕಣೋ ನಿಂದೆ. ನೀನು ದುಡ್ದಿರೋ ದುಡ್ಡಿಂದನೇ ಈ ಮನೆ ತಲೆ ಎತ್ತಿ ನಿಂತಿರೋದು. ಹೇಳಿದ್ನಲ್ಲ, ನಾನು ನಿನಗೋಸ್ಕರ ವರ್ಧನ್ ಕಂಪನಿ ಬೊಕ್ಕಸನ ದೋಚಕ್ಕೆ ಶುರು ಮಾಡಿದೆ. ಅದರಲ್ಲಿದು ಒಂದು ಚಿಕ್ಕದಷ್ಟೇ. ಯಾವತ್ತಿದ್ರೂ ನೀನೇ ಕಿಂಗ್ ಕಣೋ. ಮತ್ತೆ ನೀನು? ನಾನು ನಿನ್ನ ಸೇವಕ ಕಣೋ. ನನಗೆ ಬೇರೆ ಏನೂ ಬೇಕಾಗಿಲ್ಲ. ಸಾಮ್ರಾಜ್ಯ ಗೆಲ್ಲೋ ಕನಸು ನಿನ್ನ ಸ್ನೇಹದ ಮುಂದೆ ಸತ್ತೋಯ್ತು ಕಣೋ. ನೀನು ಮತ್ತೆ ನನ್ನ ಜೊತೆಗಿರೋದೇ ನನ್ನ ಗೆಲುವು. ನಾವಿಬ್ರು ಹೀಗೆ ಮಾತಾಡಿ ಎಷ್ಟು ವರ್ಷ ಆಯಿತು. ಮತ್ತೆ ನನಗೆ ಹೇಳೋದೆಲ್ಲ ನೆನಪಾಗ್ತಿದೆ ಆರ್ಯ. ಆಕಾಶನೇ ಕೆಳಗೆ ಬಂದಷ್ಟು ಖುಷಿ ಆಗ್ತಿದೆ. ನನಗೂ ಅಷ್ಟೆ. ಮತ್ತೆ ಹಿಂದಕ್ಕೆ ಹೋಗಿ ನನ್ನ ಬದುಕನ್ನು ಯಾಕೆ ಹೊಸದಾಗಿ ಶುರು ಮಾಡಬಾರ್ದು ಅಂತ ಅನಿಸ್ತಾ ಇದೆ. ಮತ್ತೆ ಹೊಸದಾಗಿ ಬದುಕೋದಾ? ಹೌದು, ನನ್ನ ಬದುಕಲ್ಲಿ ಅನ್ನೋ ಅಧ್ಯಾಯ ಸಂಪೂರ್ಣವಾಗಿರಬಾರ್ದು ಅಂತಂದರೆ ನಾನು ಮತ್ತೆ ನಾನಾಗಿ ಬದುಕಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.